ಆಗಿರ್ತಾರೆ. ಸೊ ನನ್ನ ಪ್ರಕಾರ ಹೇಳೋದೇನು ಅಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಅವರ ಸ್ಟಡೀಸ್ ಜೊತೆಗೆ ಪ್ಯಾಷನನ್ನು ಇಟ್ಕೊಂಡು ಹೋದರೆ ಅವರ ಗುರಿನ ಮುಟ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ವಿಷ್ಣು ದೇವರು ಸರಸ್ವತಿ ಮಾತೆಗೆ ಮತ್ತು ಲಕ್ಷ್ಮೀ ಮಾತೆಗೆ 2 ವರಗಳನ್ನು ಕೊಡ್ತಾರಂತೆ. ಸೊ ವರಗಳು ಹೇಗಿರುತ್ತೆ ಅಂತಂದರೆ, ಲಕ್ಷ್ಮೀ ಮಾತೆಗೆ ಹೇಳ್ತಾರಂತೆ, ಸೊ ಹಣವನ್ನು ಸಂಪಾದನೆ ಮಾಡಿ ಗಳಿಸ್ಬೋದು, ತಲೆ ಒಡೆದು ಗಳಿಸ್ಬೋದು, ಮೋಸ ಮಾಡಿನೂ ಗಳಿಸ್ಬೋದು. ಆದರೆ ನಾವು ಸಂಪಾದನೆ ಮಾಡಿದಂಥ ಹಣವನ್ನು ನಾನು ಯಾವಾಗ ಬೇಕಾದರೂ ನಿಮ್ಮಿಂದ ಕಸಿದುಕೊಳ್ಳಬಹುದು, ಅಂದರೆ ಕಿತ್ಕೊಳ್ಬೋದು, ಖಾಲಿ ಮಾಡ್ಬೋದು. ಇದು ಲಕ್ಷ್ಮೀ ದೇವರಿಗೆ ಒಂದು ಕೊಟ್ಟಂತಹ ವರ ವಿಷ್ಣು ದೇವರು. ಅದೇ ರೀತಿ ಸರಸ್ವತಿ ಮಾತೆನ ಕರೆದು ಅವ್ರಿಗೊಂದು ವರ ಕೊಡ್ತಾರಂತೆ. ಸೊ ಏನು ವರ ಕೊಡ್ತಾರೆ ಅಂತಂದರೆ, ನಿಮಗೆ ಏನು ವಿದ್ಯಾಭ್ಯಾಸ ಅನ್ನೋದು ಇದೆಯಲ್ವಾ, ಒಂದು ನಾಲೆಡ್ಜ್ ಅನ್ನೋದು ಇದೆಯಲ್ಲ, ಅದನ್ನು ನಿಮಗೆ ನೀಡ್ತಾ ಇದ್ದೀನಿ. ಅದೇ ಸೊ ಆ ವಸ್ತುವನ್ನು, ಆ ವಿಚಾರವನ್ನು ಯಾರ ಕೈಲೂ ಸಹ ಯಾವತ್ತಿಗೂ ಸಹ ಕಸಿದುಕೊಳ್ಳಕ್ಕಾಗಲ್ಲ ಅಂತ ವಿಷ್ಣು ದೇವರು ಹೇಳ್ತಾರೆ. ಯಾಕೆ ಹೇಳ್ತೀವಿ ಅಂತಂದರೆ, ಸೊ ನಾಲೆಡ್ಜ್ ಈಸ್ ಪವರ್, ನಾಲೆಡ್ಜ್ ಈಸ್ ಸುಪ್ರೀಂ, ವಿತೌಟ್ ನಾಲೆಡ್ಜ್ ವಿ ಕೆನಾಟ್ ಡೂ ಎನಿಥಿಂಗ್. ಸೊ ನಮ್ಮನ್ನು ಕೇಳೋದಾದರೆ, ನಿಮಗೆ ದುಡ್ಡೇ ಮುಖ್ಯನಾ ಇಲ್ಲ ಬುದ್ಧಿವಂತಿಕೆ ಮುಖ್ಯನಾ ಅಂತಂದರೆ, ದುಡ್ಡು ಮುಖ್ಯ ಅಲ್ಲ, ಬುದ್ಧಿವಂತಿಕೆ ಮುಖ್ಯ. ಯಾಕೆಂದರೆ ದುಡ್ಡಿದ್ರೆ ಸಾಕಾಗಲ್ಲ, ಆ ದುಡ್ಡನ್ನು ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಳುವಂಥ ಜ್ಞಾನ ಇರಬೇಕು. ಸೊ ನಮ್ಮ ಕೈಲಿ ಸೊ 100 ರೂಪಾಯಿ ನಮ್ಮ ಪಾಕೆಟಲ್ಲಿ ಇತ್ತು ಅಂತಂದರೆ 100 ರೂಪಾಯಿಗೆ ಜೀವನ ಮಾಡಬೇಕಾಗತ್ತೆ. 1000 ರೂಪಾಯಿ ಪಾಕೆಟಲ್ಲಿದ್ದರೆ 1000 ರೂಪಾಯಿಗೆ ಜೀವನ ಮಾಡಬೇಕಾಗತ್ತೆ. ಯಾಕೆಂತಂದರೆ ಯಾರೂ ನಮ್ಮಿಂದ ದೋಚ್ಕೊಳ್ಳೋಕ್ಕಾಗ್ದಿರೋಂಥ ಒಂದೇ ಒಂದು ವಸ್ತು ಯಾವುದಾದ್ರೂ ಇದ್ದರೆ ಅದು ನಾಲೆಡ್ಜ್ ಅಂತಾನೆ. ಮತ್ತು ಇನ್ನೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಸೊ ಲಕ್ಷ್ಮೀ ದೇವರನ್ನ, ಸರಸ್ವತಿ ದೇವರನ್ನ ಯಾರಾದ್ರೂ ನೋಡಿದ್ದೀರಾ? ನನ್ನ ಮಗಳಾಗಬಾರ್ದು, ಒಳ್ಳೆ ವಿದ್ಯಾವಂತರಾಗಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಯಾರಿಗೆ ತಗೊಳ್ಳಿ, ಇವನ್ ಪೊಲಿಟಿಷಿಯನ್ ತಗೊಳ್ಳಿ, ಮುಂದೆ ನಮಸ್ತೆ ಮಾಡ್ತಾರೆ, ವಿಶ್ ಮಾಡ್ತಾರೆ, ಹಿಂದೆ ಹೋದ್ರೆ ಇವ್ನು ಸರಿ ಇಲ್ಲಪ್ಪ ಅಂತಾರೆ. ಯಾಕಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಟ್ರಲ್ಲ ಸರಿ ಇಲ್ಲ ಅಂತಾರೆ. ಅದೇ ಗುರುಗಳಾಗ್ಲಿ, ತಂದೆ ತಾಯಿ ಆಗ್ಲಿ, ನನ್ನ ಮಗ ಎಷ್ಟೇ ತಪ್ಪು ಮಾಡ್ಲಿ, ಇವನ್ ಗುರುಗಳು ಅಷ್ಟೇ, ನಿಮ್ಮನ್ನ ಶಿಕ್ಷಿಸಬಹುದು, ಬೈಬಹುದು, ಹೊಡಿಬಹುದು. ಸೊ ಜೀವನದ ಹಾದಿಯನ್ನ ತೋರಿಸ್ಕೊಡಂತ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ತಂದೆ ತಾಯಿ ಮತ್ತೆ ಅದು ಗುರುಗಳು. ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೊಸಬರಿಗೆ ಬರೀ ಏನ್ ಸರ್ ಬರೀ ಗುರುಗಳು ಅಂತೀರಾ, ತಂದೆ ತಾಯಿ ಅಂತೀರಾ. ಗುರುಗಳು ನಮ್ಗೆ, ತಂದೆ ತಾಯಿ ನಮ್ಗೆ ಜನ್ಮ ಕೊಡ್ತಾರೆ. ತಂದೆ ತಾಯಿ ಜನ್ಮ ಕೊಟ್ರೆ ಗುರುಗಳು ಆ ಜನ್ಮವನ್ನ ಹೇಗೆ ನಿಭಾಯಿಸ್ಕೊಂಡು ಜೀವನವನ್ನ ಮಾಡ್ಬೇಕು ನಾವು ಸಾಯೋ ತನಕ ಅಂತ ಹೇಳ್ಕೊಡುವಂತ ದಾರಿ ತೋರಿಸ್ಕೊಡ್ತಾರಲ್ಲ, ಅವರು ಗುರುಗಳಾಗಿರ್ತಾರೆ. ಹಂಗಾಗಿ ನಾನು ಬರೀ ಗುರುಗಳ ಬಗ್ಗೆನೇ ಹೇಳ್ತೀನಿ, ತಂದೆ ತಾಯಿ ಬಗ್ಗೆ ಹೇಳ್ತೀನಿ. ಕೆಲವ್ರು ಕೇಳಿಸ್ಕೊಳ್ಳಿಕ್ ಕಷ್ಟ ಆದ್ರೆ ಬಿಡಿ, ಕೇಳಿಸ್ಕೊಳ್ಳಿಕ್ ಇಷ್ಟ ಆದ್ರೆ ತಲೆಗೆ ಹಾಕೊಳ್ಳಿ, ಆಯ್ತಾ? ಯಾಕೆಂತಂದ್ರೆ ಅವ್ರಿಲ್ಲ ಅಂದ್ರೆ ಜನ್ಮ ಇಲ್ಲ, ಇವತ್ತು ನಾವಿಲ್ಲಿ ಕುತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಕೊಡಬೇಕು ಅಂತಂದ್ರೆ ನೀವು ದುಡ್ಡು ಕಾಸಿನಲ್ಲ. ಸರ್ ಹೇಳ್ತಿದ್ರು, ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಾಮಪ್ಪನ ಮಗ ಇವಳು, ತಿಮ್ಮಪ್ಪನ ಮಗ ಇವಳು, ಸೋಮಪ್ಪನ ಮಗಳ ಇವನು. ನಿಮ್ಮನ್ನ ಹೇಳಲ್ಲ, ನಿಮ್ಮ ಅಪ್ಪನ ಫಸ್ಟ್ ನೇಮ್ ತಗೊಳ್ತಾರೆ. ಅದೇ ನೀವು ಸಾಧನೆ ಮಾಡಿದಾಗ್ಲೂ ಹೇಳ್ತಾರೆ ಇಂಥವ್ರ ಮಗಳು ಅಂತ ಹೇಳ್ತಾರೆ. ಆವಾಗ ನಿಮ್ಮ ತಂದೆ ತಾಯಿಗೆ ಆಗುವಂತಹ ಒಂದು ಅಪಾರ ಗೌರವ ಇದೆಯಲ್ಲ, ನೀವು ಕೋಟಿ ಕೊಟ್ಟರು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಅಂತ ಗೌರವಂತರಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ಒಂದ್ಸುತ್ತ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ಫಸ್ಟ್ ಪಿ ಯು ಸಿ ಅಲ್ಲ ಸರ್, ಓನ್ಲಿ ಫಸ್ಟ್ ಪಿ ಯು ಸಿ. ಆದರೆ ಇಲ್ಲಿರ್ತಕ್ಕಂಥವರೆಲ್ಲ ಓನ್ಲಿ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ 2 ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು 2 ಮಿನಿಟ್ಸ್ ಅಲ್ಲಿಂದನೇ ಸೌಂಡ್ ಬರ್ತಾ ಇದೆ. ನಾವೆಲ್ಲ ವಿದ್ಯಾರ್ಥಿಗಳಾದ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು 1985-86 ಮ್ಯಾಟ್ರಿದು. 1990 ನಾನು SLC, 95 ಡಿಗ್ರಿ, 96 ಡಿಗ್ರಿ, 97 ಅಪಾಯಿಂಟ್ಮೆಂಟ್. ಒಂದು MA ಇನ್ ಎಕನಾಮಿಕ್ಸು, ಬೆಂಗಳೂರು ಸಿಟಿ. 96 MA ಮಾಡ್ತಾ ಇದ್ದೆ. ಡಿಗ್ರಿ ಮಾಡಿದ ತಕ್ಷಣ ಸಬ್ ಇನ್ಸ್ಪೆಕ್ಟ್ರು ಕಾಲ್ ಮಾಡಿದ ತಕ್ಷಣ ಫಸ್ಟ್ ಇಯರ್ MA ಮಾಡ್ತಿದ್ದಾಗ ಎಕ್ಸಾಮ್ ಬರೆದೆ. ಸೆಕೆಂಡ್ ಇಯರ್ MA ಮುಗಿಸಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆದ. ನನಗೆ ಅವಾಗ
22 ವರ್ಷ ಆಯಿತಾ. ನನಗೆ ಮೈ ಏಜ್ 23 ಮ್ಯಾಕ್ಸಿಮಮ್, ಅಂದರೆ 22 ಮುಗಿದಿತ್ತು, ಎಕ್ಸಾಮ್ ಸೆಲೆಕ್ಟ್ ಆಗಿದ್ದೆ, 23 ಆಗಿದ್ದೆ ನಾನು, ಅಂದರೆ 22.5 ನಾನು ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಾಗ. ಈಗಾಗಲೇ ನನ್ನ ಸರ್ವಿಸು 28 ವರ್ಷ ಕಂಪ್ಲೀಟ್ ಆಗಿದೆ. ಆದರೆ ನೀವು ಹುಟ್ಟೇ ಇರಲಿಲ್ಲ. ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆದಾಗ ನೀವು ಯಾರೂ ಸಹ ಹುಟ್ಟೇ ಇರಲಿಲ್ಲ. 2001ರಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಇಲ್ಲಿ ಹಾಸ್ಪಿಟಲ್ ಕೆಲಸ ಮಾಡಿದ್ದೀನಿ. 2001ರಿಂದ 3. ತದನಂತರ 2007ರಿಂದ 2013ವರೆಗೆ ನಾನು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದೀನಿ. ಇಲ್ಲಿಂದ ಮುಗಿಸ್ಕೊಂಡು ಜಿಗಣಿ, ಏರ್ಕನ ಸಿಟಿ, ಅದಾದ ನಂತರ DSP ಆಗಿ ಪ್ರಮೋಷನ್ ಆಯಿತು 2018ರಲ್ಲಿ. ಈಗಾಗಲೇ 9 ವರ್ಷ ಆಯಿತು ನಾನು DSP ಆಗಿ. ಸೊ ನಾನು ಮತ್ತೆ ಹೊಸಕೋಟೆಗೆ ಬಂದಿದ್ದೀನಿ. ಬಂದಾಗಲೇ 1-2 ವರ್ಷ ಆಯಿತು ಅನ್ಕೋತೀನಿ. ಸೊ ಇದು ಯಾಕೆ ನನ್ನ ಬೆಳವಣಿಗೆಗಳು ಹೇಳಿದೆ ಅಂದರೆ, ವಿದ್ಯಾರ್ಥಿಗಳು ಓದಿನ ಅಂದಿನಿಂದಲೇ ಯಾವುದಾದ್ರೂ ಒಂದು ಗುರಿಗಳನ್ನ ಇಟ್ಕೊಂಡ್ರೆ ನನಗೆ ಅನಿಸುತ್ತೆ, ನನಗಿದು ಸಣ್ಣ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲ KS AS ಓದಬೇಕು ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ ನಾವೆಲ್ಲ ಸ್ಟಡಿ ಮಾಡ್ತಾ ಇದ್ವಿ. ಈಗ ನನ್ನ ಬ್ಯಾಚ್ಮೆಂಟ್ ಸುಮಾರು ಜನ DC ಗಳಾಗವ್ರೆ. ಲಾಸ್ಟ್ ಟೈಮು ಅನುರಾಧ ಮೇಡಮ್ ಬರೋ ಮೊದಲು ಶಿವಶಂಕರ್ ಅಂತ DC ಆಗಿರೋ, ಅವ್ರು ನಾನು ರೂಮ್ಮೆಂಟು. ಬಟ್ ನಾನು ಸೆಲೆಕ್ಷನ್ ಆಗಿ ಸೇರಿಕೊಂಡೆ, ಆಮೇಲೆ ಓದೋಕ್ಕಾಗಲಿಲ್ಲ. ಅವರೆಲ್ಲ KS ಕಂಟಿನ್ಯೂ ಆದರು. ಸಾಕಷ್ಟು ಜನ DIGಗಳು IGಗಳೆಲ್ಲ ಆಗವ್ರೆ ನನ್ನ ಬ್ಯಾಚ್ಮೆಂಟ್ಸು, ನನ್ನ ರೂಮ್ಮೇಟ್ಸ್. ಏನೇ ಇರಲಿ, ವಿದ್ಯಾರ್ಥಿಗಳು, ನಿಮ್ಮ ತಂದೆ ತಾಯಿಗಳು, ನಾವೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂಥವ್ರು. ಈಗೆಲ್ಲ ಗ್ರಾಮೀಣ ನಗರ ಎಲ್ಲ ಒಂದೇ ಆಗ್ಬಿಟ್ಟಿದೆ ಬಿಡಿ. ಗ್ರಾಮೀಣ ಮಟ್ಟದಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳು, ತಂದೆ ತಾಯಿಗಳು ಬಹಳಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಈಗ ಆಲ್ಮೋಸ್ಟ್ ತಂದೆ ತಾಯಿಗಳು ಅಕ್ಷರಸ್ಥರು. ನಮ್ಮ ಒಂದು ತಲೆಮಾರಿಗೆ ನನ್ನ ಪ್ರಕಾರ ಒಂದು ಗ್ರಾಮೀಣ ಮಟ್ಟದಲ್ಲಿ 90% ಅನಕ್ಷರಸ್ಥರು. ಅಕ್ಷರಸ್ಥರು ಅನಕ್ಷರಸ್ಥರು ಡಿಫರೆನ್ಸ್ ಇಷ್ಟೇ, ವಿದ್ಯೆ ಇಲ್ಲ ಅನ್ನೋದು ಬಿಟ್ಟರೆ ಬುದ್ಧಿವಂತಿಕೆ ಇದೆ. ಅವತ್ತು ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ಒಂದು ಛಲ ಇತ್ತು. ಇವತ್ತು ಸಹ ನಿಮಗೆ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನಿಮ್ಮ ತಂದೆ ತಾಯಿಗಳಿಗೆ ತುಂಬ ಛಲ ಇದೆ. ನೀವು ಆ ಒಂದು ಆದರ್ಶಗಳನ್ನು, ಗುರಿಗಳನ್ನು, ಛಲಗಳನ್ನು ಮೈಗೂಡಿಸ್ಕೊಳ್ದಿದ್ರೆ ಹುದ್ದೆಗಳಿಗೆ ನೀವು ಹೋಗ್ತೀರಿ. ಜೊತೆಗೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿ, ಒಳ್ಳೊಳ್ಳೆ ಏನು ಹುದ್ದೆ ಅಂದ ತಕ್ಷಣ ಸರ್ಕಾರಿ ಕೆಲಸ ಅಂತ ಅಲ್ಲ, ಸರ್ಕಾರಿ ಕೆಲಸನೇ ಆಗಬೇಕು ಅಂತೇನಿಲ್ಲ. ಒಳ್ಳೆ ಬಿಸ್ನೆಸ್ ಮನ್ ಆಗ್ಬೋದು. ಒಳ್ಳೆ ಬಿಸ್ನೆಸ್, ಇವೆಲ್ಲ ಆರ್ಥಿಕ ಉದಾರೀಕರಣ, ಗ್ಲೋಬಲೈಸೇಷನ್ಸ್ ಆಗಿ ಸಾಕಷ್ಟು ಅವಕಾಶಗಳಿದೆ. ಮೊದಲೆಲ್ಲ ಆಗ್ತಾ ಇರಲಿಲ್ಲ. ಬರೀ ಗೌರ್ಮೆಂಟ್ ಕೆಲಸ, ಒಂದು ಕ್ಲರ್ಕಾರು ಸಾಕು, ಕಂಡಕ್ಟರು ಸಾಕು ಅನ್ನೋದಿತ್ತು ನಮ್ಮ ಕಾಲದಲ್ಲಿ. ಆ ಮಟ್ಟಕ್ಕೆ ತಂದೆ ತಾಯಿಗಳು ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಹಂಗಲ್ಲ. ಇಂಜಿನಿಯರಿಂಗ್ ಮಾಡ್ತೀರಾ, ಮೆಡಿಕಲ್ ಮಾಡ್ತೀರಾ, BBA, ಬಿಸ್ನೆಸ್ಸು, ಏನು ಬೇಕಾದ್ರೂ ಮಾಡ್ಬೋದು ನೀವು. ನಿಮಗೆಲ್ಲ ಅವಕಾಶಗಳು ತೆರೆದಿಟ್ಟಿದೆ. ಹೆಚ್ಚಾನ ಅವಕಾಶಗಳಿದೆ ನಿಮ್ಮ ಹತ್ರ. ಆದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು ಅದನ್ನು. ಅಂಥ ಅವಕಾಶಗಳು ನಿಮ್ಮಲ್ಲಿದೆ ಸ್ಟೂಡೆಂಟ್ಸ್. ನೀವು ಚೆನ್ನಾಗಿ ಓದಿ. ಒಳ್ಳೆ ದಿನಪತ್ರಿಕೆಗಳು ನಿಮಗೆಲ್ಲ ನಮ್ಮ ಪ್ರೊಫೆಸರ್ಸ್ಗಳು, ಲೆಕ್ಚರ್ಸ್ಗಳಲ್ಲಿ ಹೇಳಿದ್ದಾರೆ. ನಾನೇನು ಎಕ್ಸ್ಟ್ರಾ ಹೇಳುವಂಥದ್ದು ಏನಿಲ್ಲ. ಒಳ್ಳೆ ದಿನಪತ್ರಿಕೆಗಳು ಓದಿ, ಬೆಳಿಗ್ಗೆ ಎದ್ದೇಳಿ, ಒಳ್ಳೆ ವ್ಯಾಯಾಮ ಮಾಡಿ, ಎಕ್ಸರ್ಸೈಸ್ ಮಾಡಿ, ಯಾವುದಾರ ಒಂದು ಸ್ಪೋರ್ಟ್ಸ್ನ ರೂಢಿಸ್ಕೊಳ್ಳಿ. ರನ್ನಿಂಗ್ ಆಗ್ಬೋದು, ಏನಾದ್ರು ಎನಿವನ್ ಸ್ಪೋರ್ಟ್ಸ್ ರೂಢಿಸ್ಕೊಳ್ಳಿ. ದಿನಪತ್ರಿಕೆಗಳು ಓದಿ. ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಬಂದವರಿಗೆ, ತಂದೆ ತಾಯಿಗಳಿಗೆ ಬೆಳಗ್ಗೆ ಹೊತ್ತು ತೋಟದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರ್ತವೆ, ಕೆಲಸ ಅಟೆಂಡ್ ಮಾಡಿ. ಒಳ್ಳೆ ಎಕ್ಸರ್ಸೈಸ್ ಆಗ್ತದೆ. ಓದಿ. ಕಾಲೇಜ್ ಬನ್ನಿ, ಫ್ರೆಂಡ್ಸ್ ಜೊತೆ ಆಟಾಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್ಗಳ ಜೊತೆ. ಒಳ್ಳೊಳ್ಳೆ ಇದರಲ್ಲಿ ಕಾಲೇಜ್ ಚೆನ್ನಾಗಿ ಓದ್ಕೊಳ್ಳಿ. ಜೋಕ್ ಮಾಡಬೇಡಿ ಲೆಕ್ಚರ್ಸ್ಗಳನ್ನ, ಪ್ರೊಫೆಸರ್ಗಳನ್ನ. ಅವ್ರ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ನು, ನಮಗೆ ನಾವು ಓದೋದೆಲ್ಲ ಕನ್ನಡ ಮೀಡಿಯಮ್. 1ನೇ ಕ್ಲಾಸಿಂದ ಮಾಸ್ಟರ್ ಡಿಗ್ರಿವರೆಗೂ ಕನ್ನಡ ಮೀಡಿಯಮ್ಮೇ ನಾವೆಲ್ಲ ಓದೋದು. ನಾನು ಇಂಗ್ಲೀಷ್ ಕಲ್ತದ್ದೆ 7th ಸ್ಟ್ಯಾಂಡರ್ಡಲ್ಲಿ, ABCD ಕಲ್ತದ್ದೆ ನಮ್ಮ 7th ಸ್ಟ್ಯಾಂಡರ್ಡಲ್ಲಿ. ಯಾಕಂದರೆ 5ನೇ ಕ್ಲಾಸ್ 5th ಆ್ಯಕ್ಚುಲಿ ಇಂಗ್ಲೀಷ್ ಸ್ಟಾರ್ಟ್ ಆಯಿತು. 5-6ಕ್ಕೆ ನಮ್ಗೆ ಇಂಗ್ಲೀಷ್ ಮಿಸ್ಟೇ ಬರಲಿಲ್ಲ ನಮ್ಮಲ್ಲಿ. ಸೊ 7ನೇ ಕ್ಲಾಸಲ್ಲಿ ABCD ಕಲ್ತ್ಕೊಂಡು ನಾವು ಈ ಎಕ್ಸಾಮ್ಸ್ ಮುಗಿಸ್ಕೊಂಡು, ಕಾಂಪಿಟೇಷನ್ ಎಕ್ಸಾಮ್ ಓದಬೇಕು, ನಾವು ಏನಾದರೂ ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಅಂದ್ಬಿಟ್ಟು ನಾನು ಓದ್ಕೊಂಡಿರುವಾಗ ನಮಗೇನೆಂದರೆ ಎಲ್ಲ ಇಂಗ್ಲೀಷ್ ಬುಕ್ಸ್ ಇತ್ತು. ಡೆಲ್ಲಿ, ಹೈದರಾಬಾದಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫುಲ್ ಕಿಕ್ಕಾಬಿಟ್ಟೆ ಇಂಗ್ಲೀಷ್ ಬುಕ್ಸ್ ಇತ್ತು. ನಾವು ನಂಬ್ತೀರಾ ಬಿಡ್ತೀರಾ, ನಾನು ಆರ್ಟ್ಸ್ ತಗೊಂಡಿದ್ದು. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್, ಕನ್ನಡ, ಇಂಗ್ಲೀಷು, ಇದಿಷ್ಟು ಸಬ್ಜೆಕ್ಟ್ ನಮ್ಮ ಡಿಗ್ರಿಲಿ ಇದ್ದಿದ್ದು. ನಂಬ್ತೀರಾ ಬಿಡ್ತೀರಾ, ಇಡೀ ವರ್ಷವೆಲ್ಲ ಇಂಗ್ಲೀಷೇ ಓದಿವಿ. ಈ ರಿಮೈನಿಂಗ್ ಸಬ್ಜೆಕ್ಟ್ಗಳು ಕನ್ನಡ ಇದ್ವಲ್ಲ, ಅವನ್ನ ಒಂದು 15 days, 1 ತಿಂಗಳು ಓದ್ಕೊಳ್ಳೋದು. 1 ತಿಂಗಳು, ಒಂದು 5-6, ಅಂದರೆ 1 ವರ್ಷದಲ್ಲಿ 8 ತಿಂಗಳು 10 ತಿಂಗಳು ಇಂಗ್ಲೀಷ್ ಓದಿದ್ರು ನಾನು.
35 to 40% ಅಷ್ಟೇ ಇಂಗ್ಲೀಷು, ನಮಗೆಲ್ಲ 37 ಅಷ್ಟೇ ನಮ್ಗೆ ಬಂದಿದ್ದು. ಆದರೆ ಅದರ್ ಸಬ್ಜೆಕ್ಟ್ ಎಲ್ಲ 80, 85, 90ಗೆಲ್ಲ ರೀಚ್ ಆಗ್ತಾ ಇದ್ದು. ಅಂದರೆ ಅಷ್ಟರ ಮಟ್ಟಿಗೆ ಇಂಗ್ಲೀಷ್ ಕೊರತೆ ಇತ್ತು ನಮಗೆ. ನಾವು ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿಗೆ ಓದುವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕು ಅಂದ್ಬಿಟ್ಟು ಪುಸ್ತಕಗಳನ್ನ ಹುಡ್ಕೋದ್ವಿ. ಕನ್ನಡದಲ್ಲಿ ಅಂಥ ಸ್ಪರ್ಧಾತ್ಮಕ ಪುಸ್ತಕಗಳು ಇರಲಿಲ್ಲ. ಡಿಗ್ರಿ ಮಾಡ್ಕೊಂಡವನೆ, ಇಂಜಿನಿಯರಿಂಗ್ ಮಾಡಿದ, ಯಾವುದೋ ಕಂಪ್ನಿಗೆ ಹೋಗ್ತಾವನೆ, ಇರ್ಲಿ ಬಿಡು ಪರವಾಗಿಲ್ಲ, ನನ್ನ ಮಗಂದು ಹಣೆ ಬರೋಣ ಎಷ್ಟು ಅಥವಾ ಅವ್ನ ಕೆಪಾಸಿಟಿನ ಎಷ್ಟು, ಶಾಂತವಾಗಿರ್ತಾರೆ ಅವರು. ನನ್ನ ಮಗ ತಪ್ಪು ಮಾಡ್ತಾವನೆ, ಜೈಲ್ಗೆ ಹೋಗ್ತಾವನೆ, ಡ್ರಗ್ಸ್ ತಗೋತಾವನೆ, ಅಥವಾ ಇನ್ನೊಂದೇನೋ ತೊಂದರೆ ಮಾಡ್ತಾವನೆ, ಯಾರೋ ಹುಡುಗರ ಜೊತೆ ಸೇರ್ಕೊಂಡು ಅನ್ಯಾಯಗಳು ಮಾಡ್ತಾವನೆ ಅಥವಾ ಏನೋ ಮಾಡ್ತಾವನೆ ಅಂತಂದ್ರೆ ತಂದೆ ತಾಯಿಗಳು ನೋವು ಅವ್ರಿಗೆ ಏನು ಗೊತ್ತಾ, ಆ ಏಜ್ಗೆ ಒಂದು 50 ವರ್ಷ ಆಗಿರ್ತದೆ, 45 ವರ್ಷ, ಶುಗರ್ ಆಗ್ತದೆ, BP ಬರ್ತದೆ, ಇವೆರಡು ಬಂದರೆ ಕಿಡ್ನಿ ಲಿವರ್ ಎಲ್ಲ ಫೇಲ್ಯೂರ್ ಆಗ್ತವೆ. ಸೊ ನೀವು ನಿಮ್ಮ ತಂದೆ ತಾಯಿಗಳನ್ನ ಅವ್ರು 80 ವರ್ಷ 100 ವರ್ಷ ಬದುಕೋರನ್ನ 60-70 ವರ್ಷಕ್ಕೆ ಕಳ್ಕೊಳ್ತೀರಾ. ನಾಳೆ ನೀವು ಮದುವೆ ಆಗ್ತೀರಾ, ನಿಮಗೂ ಮಕ್ಕಳಾಗ್ತಾರೆ, ನಿಮ್ಮ ಮಕ್ಳು ಹಿಂಗೆ ಮಾಡ್ತಾರೆ ಅಂದ್ಕೊಳ್ಳಿ, ಉದಾಹರಣೆ ಮಾಡಲ್ಲ ಬೇಡ ಅಂದ್ಕೊಳ್ಳಿ, ಅವಾಗ ನೀವು ಅನುಭವಿಸ್ತೀರಾ. ನಾನು ಯಾಕೆ ಈ ವರ್ಡ್ ಹೇಳಿದೆ ಅಂತಂದರೆ ಎಸ್ ಎ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ದೀನಿ. ನಾನು ಬೇರೆ ಬೇರೆ ವಿಚಾರಗಳೆಲ್ಲ ಹೇಳ್ಬೋದು, ನಿಮಗೆಲ್ಲ ಗೊತ್ತಿದೆ, ಅದು ಸಾಕಷ್ಟು ಫೇಸ್ಬುಕ್ಕು ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇರ್ತೀರ. ಈ ಫೇಸ್ಬುಕ್ ಯೂಟ್ಯೂಬ್ಗಳನ್ನ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ, ಪತ್ರಿಕೆಗಳನ್ನ ಓದಿ, ಪುಸ್ತಕಗಳನ್ನ ಓದಿ, ಬೇಕು ಇಲ್ಲ ಅಂತ ಹೇಳಲ್ಲ. ಈಗ ಮೈಸೂರು ಪಾಕ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಜಾಸ್ತಿ 1 kg ತಿಂದ್ರೆ ಏನಾಗ್ತದೆ? ಅದನ್ನು ನೀವು ಅಷ್ಟೇ, ಈ ಫೇಸ್ಬುಕ್ಗಳು ಇರಬೇಕು. ನಾವು ಯಾವುದೇ ವಸ್ತುಗಳನ್ನ ಯಾವ ಥರ ಸ್ವೀಕರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಥರ ನಾವು ಸ್ವೀಕರಿಸ್ತೀವಿ ಅಂತ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಈ ಸಡನ್ ಏಜು ತಪ್ಪಿಕಬಿಡಿ, ಪಾಪ ಎಲ್ಲ ನನ್ನ ಮಕ್ಕಳ ವಯಸ್ಸು, ನಾನಿನ್ನು ಸೊ ನಿಮ್ಗೆ ಹೇಳೋದಿಷ್ಟೇ, ಹೆಣ್ಮಕ್ಳುಗಳಿಗೆಲ್ಲ ಸಾಕಷ್ಟು ನಮ್ಮಲ್ಲಿ ಮಿಸ್ಸಿಂಗ್ ಕೇಸ್ ಇಷ್ಟ ಆಗ್ತದೆ. ಪೋಕ್ಸೋ ಅಂತ ಕೇಸ್ ಕೇಳಿರ್ಬೋದು, ಕೇಳಿದ್ದೀರಾ? ಆಯ್ತು, ನಿಮ್ಗೆಲ್ಲ ಇದ್ರ ಬಗ್ಗೆ ನಾಲೆಡ್ಜ್ ಇದೆ. ಈಗ ಅದು 18 ವರ್ಷದ ಒಳಗಡೆ ಹುಡುಗಿ ಆಗಲಿ ಹುಡುಗ ಆಗಲಿ ಯಾರೇ ತಪ್ಪು ಮಾಡಿದ್ರು ತಪ್ಪು, ಹೌದಾ? ಯಾವುದೇ ಅಪರಾಧ ಆಗಲಿ ಸಾಕಷ್ಟು ಮಿಸ್ಸಿಂಗ್ಗಳು ಕೇಸ್ ಆಗ್ತವೆ. ನಿಮ್ಗೆ ಈ ಸಡನ್ ಏಜ್ ಹಾರ್ಮೋನ್ಸ್ ಚೇಂಜ್ ಆಗೋದು, ಸೈಂಟಿಫಿಕಲಿ ಹಾರ್ಮೋನ್ಸು ಚೇಂಜ್ ಆಗೋ ಟೈಮು. ಯಾರನ್ನ ಹುಡುಗನ ನೋಡಿದ್ರೆ ಅಥವಾ ಹುಡುಗಿ ನೋಡಿದ್ರೆ ಅಟ್ರಾಕ್ಷನ್ಸ್ ಆಗೋ ಅಂತ ಏಜ್ ಇದು. ಈ 2 ವರ್ಷ ಇದೆಯಲ್ಲ, ಈ 2 ವರ್ಷ SLC 9th 10th ಫಸ್ಟ್ PU ಸೆಕೆಂಡ್ PU ಏಜ್ ನೀವು ಕ್ರಾಸ್ ಆಗಿಬಿಟ್ರೆ ಆಮೇಲೆ ನಿಮ್ಗೆ ಯಾರ ಮೇಲೆ ಲವ್ ಬರಲ್ಲ. ನಿಜ ಹೇಳ್ತೀನಿ, ಬೇಕಾದ್ರೆ ನೀವು ಕೇಳಿ ನಿಮ್ಮ ಪ್ರೊಫೆಸರ್ನ ಬಯಾಲಜಿ ಟೀಚರ್. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸೆಟನ್ ಅಂದರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಡಿಗ್ರಿ ಬಂದ್ಬಿಟ್ರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ. ನಮಗೆ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ಕೇಸು. ಸಾರ್ ನನ್ನ ಮಗಳು ಹೊಂಟೋದ್ಲು, ಅವ್ನು ಯಾರೋ ಕರ್ಕೊಂಡು ಹೋಗ್ಬಿಟ್ಟ, ಅವ್ನು ಯಾವನು ಆಟೋ ಡ್ರೈವರ್ ಕರ್ಕೊಂಡು ಹೋಗ್ಬಿಟ್ಟ, ಆಮೇಲೆ ಯಾವನೋ ಪಕ್ಕದ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟ. ಈ ಭಾಳಷ್ಟು ಕೇಳ್ರೆ ಅಲ್ಲಿ ಹುಡುಗ ನೀವಂಗೆಲ್ಲ ಮಾಡಲ್ಲ, ನನಗೆ ಗೊತ್ತು ಕಂಡು ಕೇಳ್ರು, ನೀವಂಗೆಲ್ಲ ಮಾಡಲ್ಲ. ಐ ವೆರಿ ಹ್ಯಾಪಿ. ಮಹಾದೇವ ಕಾಲೇಜಿಂದ ಯಾವುದನ್ನು ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮ ಸ್ಟೇಷನ್ಗೆ ಬರಬಾರ್ದು, ಆಯ್ತಾ? ಚಾಲೆಂಜ್ ಇದು. ನಾನು ಇನ್ನೂ 2 ವರ್ಷ ಇರ್ತೀನಿ ಹೊಸಕೋಟೆ ತಾಲೂಕಿನಲ್ಲಿ. ನಾನು ಇನ್ನೂ ಈ ಇಯರ್ ಎಂಡಲ್ಲಿ ಒಂದ್ಸರಿ ಬರ್ತೀನಿ ನಮ್ಮ ಕಾಲೇಜ್ಗೆ.